ಸೊ ಗೈಸ್ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ವಿಡಿಯೋನ ನೋಡಿ, ಈ ವಿಡಿಯೋ ಬಂದುಬಿಟ್ಟು ಯಾವ ಥರ ತುಂಬ ಬಂದುಬಿಟ್ಟು ಏನು ದೆವ್ವ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಈ ಥರ ವಿಡಿಯೋ ಬಂದುಬಿಟ್ಟು ಈಗ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾದಲ್ಲಿ ತುಂಬ ಓಡ್ತಾ ಇದೆ. ಸೊ ಈ ಥರ ವಿಡಿಯೋ ಬಂದುಬಿಟ್ಟು ನಾವು ಯಾವ ಥರ ಕ್ರಿಯೇಟ್ ಹಾಕ್ಬೋದು, ಯಾವ ಥರ ಮಾಡೋದು ಈ ಥರ ವಿಡಿಯೋ, ಇಲ್ಲ ನಾವು ಬೇರೆ ಕಡೆ ಎಲ್ಲಾದರೂ ಕಾಪಿ ಮಾಡಿಬಿಟ್ಟು ಯಾವ ಥರ ಎಡಿಟ್ ಮಾಡಿಬಿಟ್ಟು ನಮ್ಮ ವಿಡಿಯೋ ಆಗಿ ಮಾಡಿಬಿಟ್ಟು ನಾವು ಪೋಸ್ಟ್ ಮಾಡ್ಬೋದು. ಲೈಕ್ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲೂ ಕೂಡ ನೀವು ನಿಮ್ಮ ಎಲ್ಲ ಸೋಷಲ್ ಮೀಡಿಯಾ ಆ್ಯಪ್ಸ್ಗಳಲ್ಲಿ ನೀವು ಪೋಸ್ಟ್ನ ಮಾಡ್ಕೋಬೋದು. ಓಕೆನಾ, ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ ಈ ಥರ ವೀಡಿಯೋ. ಸೊ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ, ಈ ಥರ ನೋಡೋ ಆಡಿಯನ್ಸ್ ತುಂಬ ಜನ ಇದ್ದಾರೆ. ಓಕೆನಾ, ಸೊ ಈ ಥರ ವೀಡಿಯೋ ಯಾವ ಥರ ಮಾಡೋದು, ಹಾರರ್ ವೀಡಿಯೋ ಲೈಕ್ ಶಾರ್ಟ್ ವೀಡಿಯೋಸ್ಗಳು ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ. ಓಕೆ ಗೈಸ್, ಈಗ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಅಲ್ಲಿ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಅದರ ಜೊತೆಗೆ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ನಮಗೆ ಆ ಥರ ವೀಡಿಯೋಸು ಎಲ್ಲಿಂದ ಸಿಗುತ್ತೆ, ಯಾವ ಥರ ಮಾಡಬೇಕಂದ್ರೆ ಸೊ ಸಿಂಪಲಿ ನಮಗೆ ಇನ್ಸ್ಟಾಗ್ರಾಮಲ್ಲಿ ಆ ಥರ ವೀಡಿಯೋಸ್ ಬಂದುಬಿಟ್ಟು ಸಿಕ್ಬಿಡುತ್ತೆ. ಓಕೆನಾ, ಸೊ ನಾನು ಇಲ್ಲಿ ಒಂದು ಅಕೌಂಟ್ನ ಓಪನ್ ಮಾಡಿದ್ದೀನಿ ನೋಡಿ. ನೀವು ಇಲ್ಲಿ ಈ ಅಕೌಂಟ್ ಏನಿದೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ನಿಮಗೆ ಸಿಗಲಿಲ್ಲ ಅಂದರೆ. ಓಕೆನಾ, ಸೊ ಸಿಂಪಲಿ ನೀವು ಇದನ್ನು ಸರ್ಚ್ ಮಾಡಿದರೆ ಸಾಕು, ಈ ಚಾನಲ್ ಏನಿದೆ ಓಪನ್ ಆಗಿ ಬಂದುಬಿಡುತ್ತೆ. ಓಕೆನಾ, ಸೊ ಈ ಚಾನಲಲ್ಲಿ ನೀವು ನೋಡ್ಬೋದು ಅನ್ಲಿಮಿಟೆಡ್ ಹಾರರ್ ವೀಡಿಯೋಸ್ ಏನಿದೆ ಅಪ್ಲೋಡ್ ಮಾಡಿದ್ದಾರೆ. ಸೊ ಇದನ್ನು ನಾವು ತಗೊಂಡು ಯಾವ ಥರ ಯೂಸ್ ಮಾಡಬೇಕಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ಯಾವುದೇ ಕಾಪಿರೈಟ್ನೂ ನಿಮಗೆ ಸಿಗೋಲ್ಲ. ಯಾವ ಥರ ಎಡಿಟ್ ಮಾಡಬೇಕು, ಯಾವ ಥರ ಯೂಸ್ ಮಾಡಬೇಕಂತ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ನೀವು ಈಸಿಲಿ ಬಂದುಬಿಟ್ಟು ಇದು ನಿಮ್ಮ ಶಾರ್ಟ್ಸಲ್ಲಿ ಇನ್ನೂ ಸೋಷಲ್ ಮೀಡಿಯಾ ಆ್ಯಪ್ಸ್ ಯಾವ್ಯಾವ್ದಿದೆ ಅದರಲ್ಲೆಲ್ಲ ನೀವು ಬಂದುಬಿಟ್ಟು ಪೋಸ್ಟ್ನ ಮಾಡ್ಕೋಬೋದು. ಓಕೆನಾ ಗೈಸ್, ಸೊ ಸಿಂಪಲ್ಲಿ ಯಾವುದಾದ್ರೂ ಒಂದು ವೀಡಿಯೋ ಬೇಕು, ನಮಗೆ ಈ ವಿಡಿಯೋ ಬೇಕು ಅಂದ್ಕೊಳ್ಳಿ. ಓಕೆನಾ, ಸೊ ಈ ವಿಡಿಯೋನ ನಾವು ಯಾವ ಥರ ಡೌನ್ಲೋಡ್ ಮಾಡಬೇಕು, ಸೊ ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ಶೇರ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಾಪಿ ಲಿಂಕ್ ಆಪ್ಷನ್ ಕಾಣಿಸ್ತಾ ಇದೆಯಾ ನಿಮಗೆ, ಈ ಕಾಪಿ ಲಿಂಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಕಾಪಿ ಲಿಂಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ದು ಏನಾಗುತ್ತೆ, ಕಾಪಿ ಆಗಿಬಿಡುತ್ತೆ ಲಿಂಕು ಇನ್ಸ್ಟಾಗ್ರಾಮ್ ವೀಡಿಯೋದು. ಓಕೆನಾ, ಅದು ಆದಮೇಲೆ ನಿಮ್ಗೆ ಏನು ಮಾಡಬೇಕು, ಗೂಗಲ್ ಏನು ಅಪ್ಲಿಕೇಶನ್ ಇದೆ ಓಪನ್ನ ಮಾಡ್ಕೋಬೇಕು. ಓಕೆನಾ, ಓಪನ್ ಮಾಡ್ಕೊಂಡಾದಮೇಲೆ ಸಿಂಪಲ್ಲಿ ಗೂಗಲಲ್ಲಿ ಟೈಪ್ ಮಾಡಿ ಇನ್ಸ್ಟಾಗ್ರಾಮ್ ವೀಡಿಯೋ ಡೌನ್ಲೋಡ್ ಅಂತ. ಓಕೆನಾ, ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೇಕಲ್ಲ ಇನ್ಸ್ಟಾಗ್ರಾಮ್ ವೀಡಿಯೋ ಡೌನ್ಲೋಡ್ ಅಂತ. ಸೊ ಇಲ್ಲಿ ಈ ಥರ ಟೈಪ್ ಮಾಡಿಬಿಟ್ಟು ಇಲ್ಲಿ ಫಸ್ಟ್ನೇ ವೆಬ್ಸೈಟ್ ನಿಮಗೆ ಕಾಣಿಸ್ತಿದೆಯಲ್ಲ ಈ ವೆಬ್ಸೈಟು, ಸಿಂಪಲಿ ನಿಮಗೆ ಈ ವೆಬ್ಸೈಟ್ ಮೇಲೆ ಕ್ಲಿಕ್ನ ಮಾಡಬೇಕು. ಓಕೆನಾ, ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ ನಿಮಗೆ, ಇಲ್ಲಿ ಲಿಂಕ್ ಪೇಸ್ಟ್ ಮಾಡೋ ಆಪ್ಷನ್. ಸೊ ನಾವು ಕಾಪಿ ಮಾಡಿದ್ವಲ್ಲ ಲಿಂಕು ಇನ್ಸ್ಟಾಗ್ರಾಮಿಂದ, ಸೊ ಅದಿಲ್ಲಿ ಬರುತ್ತೆ. ಸಿಂಪಲಿ ಇದನ್ನು ಇಲ್ಲಿ ಪೇಸ್ಟ್ ಮಾಡಿ ನಾವೇನು ಮಾಡಬೇಕು, ಡೌನ್ಲೋಡ್ ಬಟನ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ಸಿಂಪಲಿ ಡೌನ್ಲೋಡ್ ಆಪ್ಷನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವೀಡಿಯೋನ ಡೌನ್ಲೋಡ್ ಮಾಡ್ಕೋಬೇಕು. ಓಕೆನಾ, ಸೊ ಇನ್ನೊಂದು ಸಲ ನಾನು ನಿಮಗೆ ಕ್ಲಿಕ್ ಮಾಡಿ ತೋರಿಸ್ತೀನಿ. ಸೊ ಸಿಂಪಲಿ ನಾವಿಲ್ಲಿ ನಮ್ಮ ಲಿಂಕ್ ಏನಿದೆ ಇದನ್ನು ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಾದಮೇಲೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ಸಿಂಪಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡೋಣ. ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ವಿದಿನ್ ಸೆಕೆಂಡ್ಸಲ್ಲಿ ನಮ್ದು ಏನಾಗುತ್ತೆ, ಈ ವಿಡಿಯೋ ಬಂದುಬಿಟ್ಟು ನೋಡಿ ಇಲ್ಲ ಬಂದುಬಿಡುತ್ತೆ. ಸೊ ಇಲ್ಲಿ ನಾವೇನು ಮಾಡಬೇಕು, ಇಲ್ಲಿ ಸಿಂಪಲಿ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಈ ಡೌನ್ಲೋಡ್ ಆಪ್ಷನ್ ಮೇಲೆ ಸಿಂಪಲಿ ಕ್ಲಿಕ್ ಮಾಡಿದರೆ ನಮ್ಮ ವಿಡಿಯೋ ಏನಾಗುತ್ತೆ, ಡೈರೆಕ್ಟ್ ಗ್ಯಾಲ್ರಿಗೆ ಸೇವ್ ಆಗಿಬಿಡುತ್ತೆ. ಓಕೆನಾ, ಸೊ ಈ ಥರ ಡೌನ್ಲೋಡ್ ಮಾಡೋ ಪ್ರಾಸೆಸ್ಸು ಇನ್ಸ್ಟಾಗ್ರಾಮ್ ವೀಡಿಯೋನ. ಓಕೆನಾ, ಸೊ ನೋಡಿ ನಮ್ಮದು ಫೈಲ್ ಏನಾಗಿದೆ, ಸೇವ್ ಆಗಿದೆ ಯಾವುದರಲ್ಲಿ, ಗ್ಯಾಲ್ರಿಯಲ್ಲಿ. ಸೊ ಈಗ ನಮಗೇನು ಮಾಡಬೇಕು, ಸೊ ಸಿಂಪಲಿ ನಮಗೇನು ಮಾಡಬೇಕು, ಈಗ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೋಬೇಕು. ಓಕೆನಾ, ಸೊ ಸಿಂಪಲಿ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡ್ರೆ ನಮಗೆ ಎಡಿಟ್ ಯಾವ ಥರ ಮಾಡಬೇಕಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಎಡಿಟ್ ಯಾವ ಥರ ಮಾಡಬೇಕಂದ್ರೆ ಸೊ ಸಿಂಪಲಿ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡಿಕೊಂಡು ಇಲ್ಲಿ ಕ್ರಿಯೇಟ್ ನ್ಯೂ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ, ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಶಾರ್ಟ್ ವೀಡಿಯೋ ನಾವು ಮಾಡ್ತಾಯಿದ್ದೀವಿ. ಸೊ 9:16 ರೇಷಿಯೋ ಏನಿದೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ, 9:16 ರೇಷಿಯೋ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಕ್ರಿಯೇಟ್ ನ್ಯೂ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ಸಿಂಪಲಿ ಕ್ರಿಯೇಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ರೇಷಿಯೋ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ. ಓಕೆನಾ, ಆದಮೇಲೆ ಇಲ್ಲಿ ನಾವು ಏನು ಡೌನ್ಲೋಡ್ ಮಾಡಿದ್ವಿ ವೀಡಿಯೋ, ಓಕೆನಾ, ಸೊ ಆ ವಿಡಿಯೋನ ಬಂದುಬಿಟ್ಟು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ, ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ಇದಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈಗ ಸದ್ಯಕ್ಕೆ ನಾನು 10 ಸೆಕೆಂಡ್ ಇರೋ ವೀಡಿಯೋನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಓಕೆನಾ, ಸೊ ಈ ವಿಡಿಯೋನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದ್ಕೊಳ್ಳಿ. ಸೊ ಈಗ ಫಸ್ಟ್ ಆಫ್ ಆಲ್ ನಿಮಗೆ ಮಾಡಬೇಕಾಗಿರೋದು ಕೆಲಸ ಏನಂತಂದ್ರಪ್ಪ, ಇದನ್ನು ನಾವು ಒಂದು ಸ್ವಲ್ಪ ಎಡಿಟ್ ಮಾಡಬೇಕು. ಓಕೆನಾ, ಸೊ ಫಸ್ಟ್ ನಮಗೆ ರೂಟ್ ಮಿರರಿಂಗ್ ಒಂದು ಆಪ್ಷನ್ ಸಿಗುತ್ತೆ ಇಲ್ಲಿ ನಿಮಗೆ, ರೂಟ್ ಮಿರರಿಂಗ್ ಆಪ್ಷನ್ನು.
ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ರೂಟ್ ಮಿರರಿಂಗ್ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಕಡೆ ಸೈಡ್ ಫ್ಲಿಪ್ ಮಾಡಿ. ಸೊ ನಮ್ಮ ವಿಡಿಯೋ ಈ ಕಡೆಯಿಂದ ಈ ಕಡೆ ಬಂದುಬಿಡುತ್ತೆ. ಓಕೆನಾ, ಸೊ ಆ ಕಡೆ ಮಾಡಿದರೆ ಫಸ್ಟ್ ಹಂಗೆ ಇರುತ್ತೆ. ಸೊ ಈ ಕಡೆ ಮಾಡಿದರೆ ಸೊ ನೋಡಿ ಈ ಥರ ಫ್ಲಿಪ್ ಆಗಿಬಿಡುತ್ತೆ. ಓಕೆನಾ, ಇದಾದಮೇಲೆ ಫಿಲ್ಟರ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ಸಿಂಪಲಿ ನಮಗೆ ಈ ಫಿಲ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ, ಫಿಲ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಯಾವುದಾದ್ರೂ ಒಂದು ಫಿಲ್ಟರ್ನ ಆ್ಯಡ್ ಮಾಡಿ. ಸೊ ಯಾವುದಾದ್ರೂ ಒಂದು ಫಿಲ್ಟರ್ನ ಆ್ಯಡ್ ಮಾಡಿಬಿಟ್ಟು ಈ 100% ಇಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಇದನ್ನು ನಾವು ಎಷ್ಟು ಮಾಡಬೇಕು, ಅಟ್ಲೀಸ್ಟ್ ಒಂದು 50 to 10% ನಾವು ಮಾಡಿದರೆ ಸಾಕು. ನಮ್ಮ ಫಿಲ್ಟರ್ ಏನಾಗುತ್ತೆ, ಆ್ಯಡ್ ಆಗಿಬಿಡುತ್ತೆ. ಓಕೆನಾ, ಇದು ಆದಮೇಲೆ ನಮಗೆ ಏನು ಮಾಡಬೇಕಂದ್ರೆ, ಸೊ ಸಿಂಪಲಿ ನೀವು ರಿಯಾಕ್ಷನ್ ಏನಾದರೂ ಕೊಡಬೇಕಂದ್ರೆ ಇದಾದಮೇಲೆ ನಮಗೆ ಇದರದ್ದು ವಾಯ್ಸ್ ಏನಿದೆ ಫಸ್ಟು ಕಮ್ಮಿ ಮಾಡ್ಕೊಳ್ಳೋಣ. ಮಿಕ್ಸ್ಚರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು 100% ವಾಯ್ಸ್ ಏನಿದೆ ಕಮ್ಮಿ ಮಾಡ್ಕೊಳ್ಳೋಣ. ಓಕೆನಾ, ಕಮ್ಮಿ ಮಾಡ್ಕೊಂಡು ಆದಮೇಲೆ ರಿಯಾಕ್ಷನ್ ಮಾಡಬೇಕು. ಈ 10 ಸೆಕೆಂಡ್ ಏನಿದೆ, ಈ 10 ಸೆಕೆಂಡ್ವರೆಗೂ ನಾವು ವೀಡಿಯೋ ಮಾಡ್ಕೋಬೇಕು. ಯಾವ ಥರ ವೀಡಿಯೋ, ಸಿಂಪಲಿ ನಾವು ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಕ್ಯಾಮ್ರಾ ಏನಿದೆ ಓಪನ್ ಮಾಡ್ಕೊಳ್ಳಿ. ಓಕೆನಾ, ಈ ಥರ ಕ್ಯಾಮ್ರಾ ಏನಿದೆ ಓಪನ್ ಮಾಡಿಕೊಂಡು 10 ಸೆಕೆಂಡ್ ವೀಡಿಯೋ ಏನಿದೆ ನೀವು ಮಾಡ್ಕೋಬೇಕು. ಓಕೆನಾ, ಸೊ ಸಿಂಪಲಿ ನಾನಿಲ್ಲಿ ವೀಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ವೀಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು 10 ಸೆಕೆಂಡ್ ಏನಾದರೂ ಒಂದು ರಿಯಾಕ್ಷನ್ ಮಾಡಿ. ಓಕೆನಾ, ಸೊ ನಾನು ಆಲ್ರೆಡಿ ವೀಡಿಯೋ ಮಾಡಿಟ್ಟಿದ್ದೀನಿ 8 ಸೆಕೆಂಡು. ಸೊ ಅಂತೂ ನಾನು ನಿಮಗೆ ತೋರಿಸ್ತಾ ಇರೋದು. ಓಕೆನಾ, ಈ ಥರ ಕ್ಯಾಮ್ರಾ ಈ ಥರ ಮುಂದೆ ಇಟ್ಕೊಂಡು 10 ಸೆಕೆಂಡ್ದು ವೀಡಿಯೋ ಏನಾದರೂ ನೀವು ಮಾಡ್ಕೊಳ್ಳಿ. ಓಕೆನಾ, 10 ಸೆಕೆಂಡ್ ಏನಾದರೂ ಲೈಕ್ ಮಾತಾಡಿ ಇಲ್ಲ ವೀಡಿಯೋ ಚೆನ್ನಾಗಿದೆ ಆ ಥರ ಏನಾದರೂ ವೀಡಿಯೋನ ಮಾಡ್ಕೊಳ್ಳಿ. ಓಕೆನಾ, ಇದು ವೀಡಿಯೋ ಮಾಡಿ ಆದಮೇಲೆ ಗೈಸ್ ಮತ್ತೆ ನಾವು ಏನು ಮಾಡೋಣ, ವಾಪಸ್ ಬರೋಣ ನಮ್ಮದು ಕೈನ್ ಮಾಸ್ಟರ್ಗೆ. ಓಕೆನಾ, ಸೊ ಮತ್ತೆ ನಾವು ಕೈನ್ ಮಾಸ್ಟರ್ಗೆ ವಾಪಸ್ ಬರೋಣ. ಕೈನ್ ಮಾಸ್ಟರ್ಗೆ ವಾಪಸ್ ಬಂದಾದಮೇಲೆ ಈಗ ನಾವು ಏನು ರೆಕಾರ್ಡ್ ಮಾಡ್ಕೊಂಡಿದ್ವಿ ವೀಡಿಯೋನ, ಓಕೆನಾ, ರಿಯಾಕ್ಷನ್ ವೀಡಿಯೋನ, ಸಿಂಪಲಿ ನೀವು ಏನು ರಿಯಾಕ್ಷನ್ ವೀಡಿಯೋ ಅಂದರೆ ಏನಾದರೂ ಒಂದು ಲೈಕ್ ಹೇಳೋದು ಅದ್ರ ಬಗ್ಗೆ. ಓಕೆನಾ, ಸೊ ನಾನಿಲ್ಲಿ 10 ಸೆಕೆಂಡ್ದು ಒಂದು ರಿಯಾಕ್ಷನ್ ವೀಡಿಯೋ ಮಾಡ್ಕೊಂಡಿದ್ದೆ. ಇದನ್ನು ನಾವೀಗ ಏನು ಮಾಡಬೇಕು, ಇದು ದೊಡ್ಡದಾಗಿದೆ. ಸೊ ನಾವು ಇದರದ್ದು ಸೈಜ್ ಏನಿದೆ ಚಿಕ್ಕದಾಗಿ ಮಾಡಬೇಕು. ಓಕೆನಾ, ಸೊ ಸಿಂಪಲ್ಲಿ ನಾವೇನು ಮಾಡಬೇಕು, ಇದರದ್ದು ಸೈಜ್ ಏನಿದೆ ಇದರದ್ದು ನಾವು ಚಿಕ್ಕದು ಮಾಡ್ಕೊಳ್ಳೋಣ. ಓಕೆನಾ, ಸೊ ಇಲ್ಲಿ ನಾನು ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಕ್ರಾಪ್ ಆಪ್ಷನ್ನು. ಸೊ ಸಿಂಪಲಿ ಈ ಕ್ರಾಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ, ಈ ಕ್ರಾಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ ಇಲ್ಲಿ. ಏನು ಆಪ್ಷನು, ಶೇಪ್ ಆಪ್ಷನು. ಸೊ ಸಿಂಪಲಿ ಯಾರ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ಸೊ ಶೇಪ್ಸ್ ಬರುತ್ತೆ ನಮಗೆ, ಯಾವ ಶೇಪಲ್ಲಿ ನಮಗೆ ಬೇಕಂತ. ಮಾಸ್ಕ್ನ ಎನೇಬಲ್ ಮಾಡ್ಕೋಬೇಕು ಇಲ್ಲಿ. ಅದಾದಮೇಲೆ ಶೇಪ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರೌಂಡ್ ಶೇಪ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ರೌಂಡ್ ಶೇಪ್ನ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಬೇಕಿದ್ರೆ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಓಕೆನಾ, ಇದನ್ನು ಬೇಕಿದ್ರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇದು ತುಂಬ ಶೇಪ್ಸ್ ಇದೆ, ನಿಮಗೆ ಯಾವುದು ಇಷ್ಟ ಆಗುತ್ತೆ ನೀವು ಆ ಶೇಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ಸದ್ಯಕ್ಕೆ ರೌಂಡ್ ಶೇಪ್ ಮಾತ್ರ ಸೆಲೆಕ್ಟ್ ಮಾಡ್ತೀನಿ. ರೌಂಡ್ ಶೇಪ್ ಸೆಲೆಕ್ಟ್ ಮಾಡಾದ್ಮೇಲೆ ನೋಡಿ ಈ ಥರ ನಿಮಗೊಂದು ಆಪ್ಷನ್ನು ಸಿಕ್ಬಿಡುತ್ತೆ. ನೀವು ಎಷ್ಟು ಬೇಕಷ್ಟು ಅಡ್ಜಸ್ಟ್ ಮಾಡ್ಕೋಬೋದು. ಓಕೆನಾ, ಸೊ ಅಡ್ಜಸ್ಟ್ ಮಾಡ್ಕೊಂಡಾದಮೇಲೆ ಇದನ್ನು ಲಾಸ್ಟಿಗೆ ತಗೊಬನ್ನಿ. ಓಕೆನಾ, ಲಾಸ್ಟಿಗೆ ಇಲ್ಲಿ ತಗೊಬಂದುಬಿಟ್ಟು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ನಿಮ್ಮದು ವೀಡಿಯೋನು ಬಂದುಬಿಡುತ್ತೆ ಆ್ಯಂಡ್ ನಿಮ್ಮದು ರಿಯಾಕ್ಷನ್ನು ಬಿಡುತ್ತೆ. ಸೊ ನಿಮ್ಮದು ಯಾವುದೇ ಕಾಪಿರೈಟ್ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗಲ್ಲ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ಈಗ ನೀವು ವೀಡಿಯೋನ ಪ್ಲೇ ಮಾಡಿಕೊಂಡು ಈಸಿಲಿ ಆರಾಮಾಗಿ ಏನು ಮಾಡ್ಬೋದು, ಅಪ್ಲೋಡ್ ಮಾಡ್ಕೋಬೋದು. ಎಲ್ಲಿ, ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ. ಓಕೆನಾ, ಸೊ ಈಸಿಲಿ ನೋಡಿ ಇಷ್ಟೇ. ಸೊ ನೋಡಿ ಈ ಥರ. ಆ್ಯಂಡ್ ಇದಕ್ಕೆ ನೀವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯಾವ ಥರ ಆ್ಯಡ್ ಮಾಡಬೇಕು ಅದನ್ನು ಹೇಳ್ಕೊಡ್ತೀನಿ ನಿಮಗೆ. ಸೊ ಸಿಂಪಲಿ ಇಲ್ಲಿ ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನನ್ನ ರಿಯಾಕ್ಷನು ಬಂದಿದೆ ಆ್ಯಂಡ್ ವೀಡಿಯೋನು ಬಂದಿದೆ. ಇದರಿಂದ ಯಾವುದೇ ಕಾಪಿರೈಟ್ ನಿಮಗೆ ಸಿಗಲ್ಲ. ಓಕೆನಾ, ಆರಾಮಾಗಿ ಬಂದುಬಿಟ್ಟು ನೀವು ಇದು ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲೂ ಅಪ್ಲೋಡ್ ಮಾಡ್ಬೋದು. ಓಕೆನಾ ಗೈಸ್, ನಾನು ಆಲ್ರೆಡಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಮಾಡಾದ್ಮೇಲೆ ನಿಮಗೆ ಹೇಳ್ಕೊಡ್ತಾರೆ ಅದು. ಓಕೆನಾ ಗೈಸ್, ಇದಾದಮೇಲೆ ನಾವೇನು ಮಾಡಬೇಕಿಲ್ಲಿ, ಸಿಂಪಲಿ ಸೇವ್ ಮಾಡ್ಕೋಬೇಕು. ಸೇವ್ ಮಾಡ್ಕೊಂಡಾದಮೇಲೆ ಯಾವ ಥರ ಇದನ್ನು ಅಪ್ಲೋಡ್ ಮಾಡೋದು ನಮ್ಮ ಒರಿಜಿನಲ್ ಆಡಿಯೋ ಜೊತೆ ಅಂತ ಹೇಳ್ತೀನಿ. ಸೊ ಸಿಂಪಲಿ ಸೇವ್ ಆಗೋಕ್ಕೆ ಬಿಡೋಣ. ಓಕೆನಾ, ಸೇವ್ ಆದಮೇಲೆ ಈಗ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ಅಪ್ಲೋಡ್ ಮಾಡೋದಂತ. ಸೊ ಸಿಂಪಲಿ ನಾವು ಅಪ್ಲೋಡ್ ಮಾಡಬೇಕಂದ್ರೆ ಇಲ್ಲಿ ನಾವು ಏನು ಮಾಡೋಣ, ಇಲ್ಲಿ ನಮ್ಮದು ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಇದನ್ನೇ ಓಪನ್ ಮಾಡ್ಕೊಳ್ಳೋಣ. ಓಕೆನಾ, ಯೂಟ್ಯೂಬ್ ಅಪ್ಲಿಕೇಶನ್ನೇ ಓಪನ್ ಮಾಡ್ಕೊಂಡಾದಮೇಲೆ ಈಗ ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಶಾರ್ಟ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡ್ಕೊಳ್ಳೋಣ. ಓಕೆನಾ, ಆ್ಯಡ್ ಮಾಡ್ಕೊಂಡಿದ್ದೀನಿ.
ವಿಡಿಯೋ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಡನ್ ಮೇಲೆ ಕ್ಲಿಕ್ ಮಾಡೋಣ. ಡನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನೋಡಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ. ಏನು ಆಪ್ಷನು? ಇಲ್ಲಿ ಆ್ಯಡ್ ಸೌಂಡ್ ಆಪ್ಷನ್ನು. ಸೊ ಸಿಂಪಲಿ ನಮಗೇನು ಮಾಡಬೇಕು, ಆ್ಯಡ್ ಸೌಂಡ್ ಆಪ್ಷನ್ ಮೇಲೆ ಹೋಗಬೇಕು. ಓಕೆನಾ. ಆ್ಯಡ್ ಸೌಂಡ್ ಆಪ್ಷನ್ ಮೇಲೆ ಹೋಗಿ ಆ್ಯಡ್ ಸೌಂಡ್ ಆಪ್ಷನ್ ಮೇಲೆ ಹೋಗಿದ್ರೆ ಇಲ್ಲಿ ನಿಮಗೆ ರೆಕಮೆಂಡೆಡ್ ಇಲ್ಲಿ ಇದೆಯಲ್ಲ, ಇದನ್ನು ಯೂಸ್ ಮಾಡಬೇಕು. ಈ ರೆಕಮೆಂಡೆಡ್ ಆಡಿಯೋಸ್ಗಳನ್ನ ಯೂಸ್ ಮಾಡಬೇಕು. ಇದರಲ್ಲಿ ಯಾವುದು ಚೆನ್ನಾಗಿದೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿ ಯಾವುದಾದ್ರೂ ಒಂದು ಚೆನ್ನಾಗಿರೋದು ಆಡಿಯೋ ಏನಿದೆ ಯೂಸ್ ಮಾಡ್ಕೊಳ್ಳಿ. ಸೊ ಸಿಂಪಲಿ ನಾನು ಅಂದ್ಕೊಳ್ಳಿ ಇದನ್ನೇ ಯೂಸ್ ಮಾಡ್ತೀನಿ ಅಂತ. ಸೊ ಇಲ್ಲಿ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ. ಏನು ಆಪ್ಷನ್ನು? ಸೊ ನಾನು ನಿಮಗೆ ತೋರಿಸ್ತೀನಿ ತಡೀರಿ. ಈ ಆಪ್ಷನ್ನು. ಓಕೆನಾ. ಇದು ಅಡ್ಜಸ್ಟ್ಮೆಂಟ್ ಮಾಡೋದು ಆಪ್ಷನು. ಓಕೆನಾ. ಸೊ ಸಿಂಪಲಿ ನಾವೇನು ಮಾಡಲಾನ, ಈ ಅಡ್ಜಸ್ಟ್ ಮಾಡೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಯೋರ್ ಆಡಿಯೋ ಬಂದುಬಿಟ್ಟು ಫುಲ್ ಮ್ಯೂಟ್ ಆಗಿದೆ. ಸೊ ನಾವು ಫುಲ್ ಯೋರ್ ಆಡಿಯೋ ಏನಿದೆ ಫುಲ್ನ ಕೊಟ್ಬಿಟ್ಟು ನಮ್ಮದು ಇದ್ರದ್ದು ಸೌಂಡ್ ಏನಿದೆ ಇದು ನಾವು ಒಂದು 20% ಒಂದು ಇಷ್ಟು ಪರ್ಸೆಂಟ್ವರೆಗೂ ಇಡೋಣ, 30%ವರೆಗೂ. ಓಕೆನಾ. ಈಗ ನೀವು ನೋಡ್ಬೋದು ನಮ್ಮ ವೀಡಿಯೋ ಏನಾಗಿದೆ ರೆಡಿ ಆಗಿದೆ. ಈಗ ನೆಕ್ಸ್ಟ್ ಮಾಡಿಬಿಟ್ಟು ನಾವೇನು ಮಾಡ್ಬೋದು, ಇದನ್ನು ವೀಡಿಯೋನ ಅಪ್ಲೋಡ್ ಮಾಡ್ಕೋಬೋದು. ಇಲ್ಲೇನು ಬರೀರಿ, ನಿಮ್ಮದು ಟೈಟಲ್ಲು ಆ್ಯಂಡ್ ಡಿಸ್ಕ್ರಿಪ್ಷನ್ ಎಲ್ಲ ಬರೀರಿ. ಇದನ್ನು ಅನ್ಲಿಸ್ಟಲ್ಲಿ ಇಟ್ಟೇ ಅಪ್ಲೋಡ್ ಮಾಡಿ. ಆ್ಯಂಡ್ ಇದರದ್ದು ಥಂಬ್ನೇಲು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಎಡಿಟ್ ಮಾಡಿ ಯಾವ ಥರ ಬೇಕು ಆ ಥರ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮಗೆ ಇಲ್ಲಿ ಥಂಬ್ನೇಲ್ ಸೆಲೆಕ್ಟ್ ಮಾಡೋ ಆಪ್ಷನ್ ಸಿಗುತ್ತೆ. ಇದರಲ್ಲಿ ಯಾವುದು ನಿಮಗೆ ಬೆಟರ್ ಅನಿಸುತ್ತೆ ಈ ಥರ ನೋಡಿ, ಯಾವ್ದು ಬೆಟರ್ ಅನಿಸುತ್ತೆ ಅದನ್ನು ನೀವು ಈ ಥರ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ. ಸೊ ಈ ಥರ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಥಂಬ್ನೇಲ್ನೂ ಕೂಡ ಸೆಲೆಕ್ಟ್ ಆಗಿಬಿಡುತ್ತೆ. ಅದಾದಮೇಲೆ ನೀವು ಇದನ್ನು ಅಲ್ಟ್ರೇಟ್ ಕಂಟೆಂಟಲ್ಲಿ ಎಸ್ ಕೊಡಬೇಕು. ಯಾಕಂದರೆ ಇದು AI ವಿಡಿಯೋ ಜನ್ರೇಟೆಡ್ ಅಲ್ವಾ, ಹಾಗಾಗಿ. ಓಕೆನಾ ಗೈಸ್. ಸೊ ಗೊತ್ತಾಯ್ತಲ್ಲ, ಆಲ್ಮೋಸ್ಟ್ ಎಲ್ಲ ಗೊತ್ತಾಯ್ತಲ್ಲ ಹೆಂಗೆ ಏನು ಯಾವ ಥರ ಮಾಡೋದು, ವೀಡಿಯೋ ಯಾವ ಥರ ಮಾಡೋದು, ಆಡಿಯೋ ಯಾವ ಥರ ಸೆಟ್ ಮಾಡೋದೆಲ್ಲ ಗೊತ್ತಾಯ್ತಲ್ಲ ಗೈಸ್. ಅಂತೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಮೈಂಡಲ್ಲಿ ಏನಾದರೂ ಕ್ವಶನ್ ಡೌಟ್ ಏನಾದರೂ ಓಡ್ತಾ ಇದ್ದರೆ ನನಗೆ ಕಮೆಂಟಲ್ಲಿ ಕೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.